ಆತ್ಮೀಯರೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನಿಂದು ನಿಮ್ಮೊಡನೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯ ಏನಪ್ಪ ಅಂದರೆ ಒಂದಿಷ್ಟು ಕಂಪ್ಯೂಟರ್ನ ಬಗ್ಗೆ ಇರುವಂತಹ ಪ್ರಶ್ನೋತ್ತರಗಳು. ಏಕೆಂದರೆ ಇವತ್ತಿನ SDA FDA ಉದ್ಯೋಗ ಹೊಂದುವಂಥ ಇಲಾಖೆ ಎಲ್ಲ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಇರ್ತದೆ. ಹಾಗಾದ್ರೆ ಕಂಪ್ಯೂಟರ್ ಅಂದರೆ ಏನು? ಇದು ಎಲೆಕ್ಟ್ರಾನಿಕ್ ಯಂತ್ರ, ನಿರ್ಣಯಗಳನ್ನು ತೆಗೆದುಕೊಳ್ಳುವ ಯಂತ್ರ, ಲೆಕ್ಕಾಚಾರ ನಡೆಸುವ ಯಂತ್ರ. ಇದೆಲ್ಲ ಉತ್ತರ ಯಾವುದು? ಈ ಮೇಲಿನ ಎಲ್ಲವೂ ಕೂಡ ಕಂಪ್ಯೂಟರ್ನಲ್ಲಿ ಆಗ್ತವೆ. ಕರೆಕ್ಟ್ ಆನ್ಸರ್ ಡಿ, ಮೇಲೆಲ್ಲವೂ. ಕಂಪ್ಯೂಟರ್ ಹೃದಯ ಭಾಗ ಯಾವುದು? CPU ಅಥವಾ ಇನ್ಪುಟ್ಟೋ ಔಟ್ಪುಟ್ಟೋ? ಮೇಲಿನ ಎಲ್ಲವೂ. ಸರಿಯಾದ ಉತ್ತರ CPU. ಗಣಕಯಂತ್ರಕ್ಕೆ ದತ್ತ ಮತ್ತು ಸೂಚನೆಗಳನ್ನು ನೀಡಲು ಸಹಾಯಕವಾಗುವ ಘಟಕ ನಿರ್ಗಮನಾಂಗ, CPU, ಆಗಮನಾಂಗ, ಕಾರ್ಯಾಂಗ ಘಟಕ. ಸರಿಯಾದ ಉತ್ತರ ಆಗಮನಾಂಗ. LCDಯ ವಿಸ್ತೃತ ರೂಪ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ, ಲೈಟ್ ಕ್ರಿಸ್ಟಲ್ ಡಿಸ್ಪ್ಲೇ, ಲೈಟ್ ಕ್ರಿಸ್ಟಲ್ ಡಿಸ್ಕ್. ಕಂಪ್ಯೂಟರ್ನ ಹೃದಯ. ಸರಿಯಾದ ಉತ್ತರ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇದು ಒಂದು ಪ್ರಧಾನ ಸ್ಮರಣೆಯಾಗಿದೆ. ಯಾವುದು? ಕಾಂತೀಯ ಸಾಧನ, ಫ್ಲಾಪಿ ಡಿಸ್ಕ್, ಶಾಶ್ವತ ಸ್ಮರಣೆ, ರಾಮ್ ಮತ್ತು ರ್ಯಾಮ್. ಸರಿಯಾದ ಉತ್ತರ ರಾಮ್ ಮತ್ತು ರ್ಯಾಮ್. 1 ಮೆಗಾಬೈಟ್ ಎಂದರೆ 21, 23, 22, 24, 22. ಇನ್ಪುಟ್ ಘಟಕ ಎಂದರೆ ಲೈಟ್ ಪೆನ್, CD, ಫ್ಲಾಫಿ ಮತ್ತು ಪ್ರಿಂಟರ್. ಸರಿಯಾದ ಉತ್ತರ ಲೈಟ್ ಪೆನ್. ಕಂಪ್ಯೂಟರ್ನ ಮೆದುಳು ಯಾವುದು? ಗಣಕ ಮತ್ತು ತಾರ್ಕಿಕ ಘಟಕ, ನಿರ್ಗಮನ ಘಟಕ, ಮೆಮೊರಿ ಘಟಕ, ಕಂಟ್ರೋಲ್ ಘಟಕ. ಸರಿಯಾದ ಉತ್ತರ ಕಂಟ್ರೋಲ್ ಘಟಕ. ಇದು ಒಂದು ಹಾರ್ಡ್ವೇರ್. IC ಚಿಪ್ಗಳು, ಕನೆಕ್ಟರ್ಗಳು, ಡಿಸ್ಕ್ ಡ್ರೈವ್ಗಳು ಮತ್ತು ಮೇಲಿನ ಎಲ್ಲವೂ. ಇಲ್ಲಿ ಮೇಲಿನ ಎಲ್ಲವೂ ಕೂಡ ಬರ್ತವೆ. ಗುಂಪಿಗೆ ಸೇರದ ಪದವನ್ನು ಬೇರ್ಪಡಿಸಿ. ಆ್ಯಡ್ ಆನ್ ಕಾರ್ಡ್ಗಳು, MS ಆಫೀಸ್, ಡಿಸ್ಕ್ ಡ್ರೈವ್, ಮೈಕ್ರೋ ಪ್ರೊಸೆಸರ್ ಚಿಪ್. ಸರಿಯಾದ ಉತ್ತರ ಸಿ, MS ಆಫೀಸ್. ಯಂತ್ರ ಮಟ್ಟದ ಭಾಷೆ ಎಂದರೆ ದ್ವಿಮಾನ ಸಂಖ್ಯೆಯ ಪದ್ಧತಿ, ಮೇಲ್ದರ್ಜೆಯ ಭಾಷೆ, ಜೋಡಣಾ ಭಾಷೆ, C++. ಸರಿಯಾದ ಉತ್ತರ ದ್ವಿಮಾನ ಸಂಖ್ಯೆಯ ಪದ್ಧತಿ. ಇದು ಕಂಪ್ಯೂಟರ್ನ ಉನ್ನತ ಮಟ್ಟದ ಭಾಷೆ. ಪ್ರೋಟ್ರಾನ್. ಮೇಲ್ದರ್ಜೆಯ ಭಾಷೆ ಕೋಬಾಲ್, C++. ಸರಿಯಾದ ಉತ್ತರ ಪ್ರೋಟ್ರಾನ್. ಪ್ರಸಿದ್ಧವಾದ ಕಾರ್ಯವಿಧಿ ಭಾಷೆ ಪ್ಯಾಸ್ಕಲ್, ಜಾವಾ, ಪ್ರೋಟಾನ್, ಕೋಬಾಲ್. ಉತ್ತರ ಜಾವಾ. ಲೇಸರ್ ಪ್ರಿಂಟರ್ನ ಅನಾನುಕೂಲವಿದು. ಅಧಿಕ ಮುದ್ರಣ, ಚಿತ್ರಲೇಖ ಮುದ್ರಿಸಲು ಆಗದು, ಕಡಿಮೆ ಸವಕಳಿ, ಹೆಚ್ಚು ಬೆಲೆ. ಸರಿಯಾದ ಉತ್ತರ ಹೆಚ್ಚು ಬೆಲೆ. ಇದು ಮಾನಿಟರ್ ಮುಖ್ಯ ಭಾಗವಲ್ಲ. ಎಲೆಕ್ಟ್ರಾನಿಕ್ ಗನ್, ಫೋಕಸಿಂಗ್ ಘಟಕ, ರಂಜಕ ಲೇಪಿತ ಸ್ಕ್ರೀನ್, CD-ROM. ಉತ್ತರ CD-ROM. 3 1/2 ಫ್ಲಾಪಿ ಡಿಸ್ಕ್ನ ಸಂಗ್ರಹಣಾ ಸಾಮರ್ಥ್ಯ 1.44 MB, 1.64 MB, 1.54 MB, 1.74 MB. ಆನ್ಸರ್ 1.44 MB. MS-DOSನ ವಿಸ್ತೃತ ರೂಪ ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಮೈಕ್ರೋಸಾಫ್ಟ್ ಡಿಸ್ಕ್ ಓಪನ್ ಸಿಸ್ಟಮ್, ಮೈಕ್ರೋಸಾಫ್ಟ್ ಡಿಸ್ಕ್ ಆರ್ಡಿನರಿ ಸಿಸ್ಟಮ್, ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸೆಪರೇಟರ್. ದ ಕರೆಕ್ಟ್ ಆನ್ಸರ್ ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. 1980ರಲ್ಲಿ MS-DOSನ ಅಭಿವೃದ್ಧಿಪಡಿಸಿದವರು ಅಜೀಂ ಪ್ರೇಮ್ಜಿ, ನಂದನ್ ನೀಲಕಣಿ, ಬಿಲ್ ಗೇಟ್. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಬಿಲ್ ಗೇಟ್. ಸರಿಯಾದ ಪದವನ್ನು ಆಯ್ಕೆ ಮಾಡಿ ಬರೆಯಿರಿ. ಫಾರ್ಮ್ಯಾಟ್,
ರೆನ್, ಕಾಪಿ, ಮೇಲಿನ ಯಾವುದೂ ಅಲ್ಲ. ಸರಿ ಉತ್ತರ ಡಿ, ಮೇಲಿನ ಯಾವುದೂ ಅಲ್ಲ. ಪಠ್ಯ ವಸ್ತು, ಪಠ್ಯ ದೃಶ್ಯ ಮತ್ತು ಧ್ವನಿಗಳನ್ನು ಹೊಂದಿರುವ ಕಾರ್ಯನಿಧಿ MS ವರ್ಡ್, MS ಎಕ್ಸೆಲ್, ಯಾವುದೂ ಅಲ್ಲ MS ಪವರ್ ಪಾಯಿಂಟ್. ಸರಿಯಾದ ಉತ್ತರ MS ಪವರ್ ಪಾಯಿಂಟ್. ಕಚೇರಿಯ ಮಾಹಿತಿಗಳನ್ನು ಸೃಷ್ಟಿಸಲು ಬಳಸುವ ಕಾರ್ಯವಿಧಿ MS ಎಕ್ಸೆಲ್, ಯಾವುದೂ ಅಲ್ಲ MS ವರ್ಡ್, MS ಪವರ್ ಪಾಯಿಂಟ್. ಆನ್ಸರ್ MS ವರ್ಡ್. ಹಾರ್ಡ್ ಡಿಸ್ಕ್ ಟ್ರ್ಯಾಕ್ಗಳ ಸಂಖ್ಯೆ ಹೆಚ್ಚಿದಾಗ ಸಂಗ್ರಹಣ ಸಾಮರ್ಥ್ಯ ಆನ್ಸರ್ ಹೆಚ್ಚುತ್ತದೆ. ಫ್ಲಾಪಿ ಡಿಸ್ಕನ್ನು ಇದರಿಂದ ತಯಾರಿಸಲಾಗುತ್ತದೆ. ಮೈಲಾರ್. ಇಂಟರ್ನೆಟ್ ಹುಟ್ಟಿದ್ದು ಈ ದೇಶದಲ್ಲಿ. ಅಮೆರಿಕಾ. ಮನೆಯಿಂದಲೇ ಹಣ ವರ್ಗಾವಣೆ ಮಾಡುವ ಸೌಲಭ್ಯವಿದು. ಇ ಬ್ಯಾಂಕಿಂಗ್. ಬ್ರೌಸಿಂಗ್ ಎಂದರೆ ಅಂತರ್ಜಾಲದಲ್ಲಿ ಮಾಹಿತಿ ಹುಡುಕುವುದು. WWW ವಿಸ್ತೃತ ರೂಪ ವರ್ಲ್ಡ್ ವೈಡ್ ವೆಬ್, ವರ್ಲ್ಡ್ ವೈಡ್ ವೆಬ್. HTTP ವಿಸ್ತೃತ ರೂಪ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಫೋರ್ಟ್ರಾನ್ ವಿಸ್ತೃತ ರೂಪ ಫಾರ್ಮುಲಾ ಟ್ರಾನ್ಸ್ಲೇಷನ್. GUI ವಿಸ್ತೃತ ರೂಪ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. WWW ಅನ್ನು ಈ ರೀತಿಯಲ್ಲೂ ಕರೆಯಲಾಗುತ್ತದೆ, W ಕ್ಯೂಬ್. ಸೂಕ್ಷ್ಮ ಗಣಕಯಂತ್ರದ ಇನ್ನೊಂದು ಹೆಸರು ವೈಯಕ್ತಿಕ ಗಣಕಯಂತ್ರ. ಗಣಕಯಂತ್ರದ ವಿವರವನ್ನು ನೀಡುವ ಪ್ರಮುಖ ಚಿತ್ರಣ ಮೈ ಡಾಕ್ಯುಮೆಂಟ್ಸ್. ಕಂಪ್ಯೂಟರ್ ಯಂತ್ರ ಬಳಸುವ ಹಾರ್ಡ್ವೇರ್ ಮಧ್ಯ ಸಂಪರ್ಕ ಸಾಧನ ಆಪರೇಟಿಂಗ್ ಸಿಸ್ಟಮ್. ಹಾರ್ಡ್ ಡಿಸ್ಕ್ನಿಂದ ಡಿಲೀಟ್ ಆದ ಫೈಲ್ ಇಲ್ಲಿರುತ್ತದೆ, ರೀಸೈಕಲ್ ಬಿನ್. ಭಾರತದಲ್ಲಿ ಪರಮ್ ಎಂಬ ಸೂಪರ್ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಸಿಡಾಕ್. ಕಂಪ್ಯೂಟರ್ನ ಗುಣಲಕ್ಷಣವೆಂದರೆ ಹೈ ಮೆಮೊರಿ, ಹೈ ಸ್ಪೀಡ್, ಕಾರ್ಯತತ್ಪರತೆ. 3 ಉತ್ತರಗಳು ಸರಿ. ಕಂಪ್ಯೂಟರ್ ಅನ್ವಯ ಎಂದರೆ ಮನೋರಂಜನಾ ಕ್ಷೇತ್ರ, ಬ್ಯಾಂಕಿಂಗ್ ವ್ಯವಹಾರ, ಸಾರಿಗೆ ಕ್ಷೇತ್ರ ಎಲ್ಲವೂ ಹೌದು. ಲೆಕ್ಕಾಚಾರದ ಮೊದಲ ಸಾಧನ ಅಬಾಕಸ್. ಚಾರ್ಲ್ಸ್ ಬ್ಯಾಬೇಜರ್ ಅನಾಲಿಟಿಕಲ್ ಇಂಜಿನ್ಗೆ ಪ್ರೋಗ್ರಾಮ್ ಮಾಡಿದವರು ಲೇಡಿ ಆ್ಯಂಡ್ ಲವ್ಲೆಸ್. IBMನ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್. ಧನ್ಯವಾದಗಳು. ಒಂದು ಕಡೆ ಸೇವ್ ಮಾಡಿಟ್ಕೊಳ್ಳಿ, ಉಪಯೋಗ ಬರ್ತದೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಸರ್ವರಿಗೂ ಶುಭವಾಗಲಿ.